ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೆಬ್ರವರಿ ತಿಂಗಳು ಕೂಡ ಮುಗದೆ ಹೋಯಿತು. ಇದು ಯಾವುದಪ್ಪ ಟೈಮ್ ಅಂತ ಅಂದರೆ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳನ್ನು ಪರಿಚಯ ಮಾಡಿಕೊಡುವಂಥ ಟೈಮು. ಈ ಮಾರ್ಚ್ ತಿಂಗಳಲ್ಲಿ ಎಷ್ಟು ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ ಅಂತ ಅಂದರೆ ಹೆವಿ ಇಂಟ್ರೆಸ್ಟಿಂಗ್ ಆಪ್ಷನ್ಸ್ ಎಲ್ಲ ಇದೆ. ನೀವೇನಾದರೂ ಸದ್ಯದಲ್ಲೇ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ, ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನಾನಿವತ್ತೇನು ಈ ಲಿಸ್ಟಲ್ಲಿ ಹೊಸ ಫೋನ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ, ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ವೆಯ್ಟ್ ಮಾಡಿರಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಸೊ ಆಲ್ರೆಡಿ ಈ ತಿಂಗಳ ಕೊನೆಯಲ್ಲಿ 2 ಹೊಸ ಫೋನ್ಗಳು ಲಾಂಚ್ ಆಗಿದೆ. ಒಂದು ಐಕ್ಯೂ 15R, ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ದಿನದಲ್ಲಿ ಈ ಫೋನ್ದು ವಿಡಿಯೋ ಬರುತ್ತೆ. ಜೊತೆಗೆ ಸ್ಯಾಮ್ಸಂಗ್ ಅವ್ರದ್ದು ಮೋಸ್ಟ್ ಫ್ಲ್ಯಾಗ್ಶಿಪ್ ಫೋನು ಗ್ಯಾಲಕ್ಸಿ S26 ಸೀರೀಸು. ಸೊ ಇದ್ರದ್ದು ಕೂಡ ಅನ್ಬಾಕ್ಸಿಂಗ್ ಬರುತ್ತೆ. ಎರಡು ಕೂಡ ಈ ಫೆಬ್ರವರಿ ತಿಂಗಳ ಕೊನೆಗೆ ಲಾಂಚ್ ಆಗಿರೋ ಫೋನ್ಗಳು. ಜೊತೆಗೆ ಇವತ್ತು ಇನ್ನೊಂದು ಫೋನ್ ಲಾಂಚ್ ಆಗ್ತಾ ಇದೆ, ಶಾಮಿ 17 ಸೀರೀಸು. ಶಾಮಿ 17 ಮತ್ತು 17 ಅಲ್ಟ್ರಾ ಗ್ಲೋಬಲ್ ಆಗಿ ಲಾಂಚ್ ಆಗ್ತಾ ಇದೆ. ಹೋಪ್ಫುಲಿ ನಮ್ಮ ದೇಶಕ್ಕೂ ಕೂಡ ಈ ಫೋನ್ ಬರುತ್ತೆ ಅಂತ ಅಂದ್ಕೊಳ್ಳೋಣ, ಗ್ಲೋಬಲ್ ಆಗಿ ಲಾಂಚ್ ಆಗ್ತಿರೋದ್ರಿಂದ. ಸೊ ಇದು ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ಶಾಮಿ MI ಬ್ರ್ಯಾಂಡಿಂಗಿಂದು. ಅಪ್ರಾಕ್ಸಿಮೇಟ್ಲಿ 1-1.5 ಲಕ್ಷದ ಮಧ್ಯೆ ಇರುತ್ತೆ ಪ್ರೈಸು. ನನ್ನ ಪ್ರಕಾರ 110, 120ಕ್ಕೆ ಲಾಂಚ್ ಮಾಡ್ಬೋದು ಅಲ್ಟ್ರಾನ, ನಂಗೆ ಅನ್ನಿಸ್ದಂಗೆ. ಸೊ ಸ್ಪೆಸಿಫಿಕೇಷನ್ನು ಇದ್ರ ಬಗ್ಗೆ ಆಲ್ರೆಡಿ ಚೈನೀಸ್ ವೇರಿಯಂಟನ್ನು ಅನ್ಬಾಕ್ಸ್ ಮಾಡಿದ್ದೀನಿ, ಆಯಿತಾ. ಸೊ 120 Hz LTP, AMOLED ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಈ ರೀತಿ ಟಾಪ್ ನಾಚ್ ಸ್ಪೆಸಿಫಿಕೇಷನ್ ಜೊತೆಗೆ ಲಾಂಚ್ ಆಗ್ತಾಯಿದೆ. ಲೈಕಾ ಎಡಿಷನ್ ಗೊತ್ತಿರೋ ಲಾಂಚ್ ಆಗುತ್ತಾ ಅಂತ. ಸೊ ನಾರ್ಮಲ್ ಲೈಕಾ ವರ್ಷನ್ ಬರ್ಬೋದೇನೋ, ಆಯಿತಾ. ಸೊ ನೋಡ್ರಪ್ಪ, ನೀವು ಯಾರು ಶಾಮಿ ಫ್ಯಾನ್ಸ್ಗಳಿದ್ರೆ, ಸೊ ಫೆಬ್ರವರಿ 28 ಇವತ್ತು ಈ ಫೋನ್ ಲಾಂಚ್ ಆಗ್ತಾಯಿದೆ. ಸೊ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಪ್ರೈಸು ಓಕೆ ಆಯಿತು ಅಂದರೆ ಶಾಮಿ ಬ್ರ್ಯಾಂಡಿಗೆ 1 ಲಕ್ಷ ರೂಪಾಯಿ ಎಲ್ಲ ದುಡ್ಡು ಕೊಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಪರ್ಚೇಸ್ ಮಾಡೋರು ಮಾಡ್ಬೋದು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಆಪಲ್ ಕಡೆಯಿಂದ. ಸೊ ಆಪಲ್ದು ಐಫೋನ್ 17e ಈ ತಿಂಗಳು ಲಾಂಚ್ ಆಗ್ತಾಯಿದೆ. ತುಂಬ ರೂಮರ್ಸ್ ಓಡಾಡ್ತಾ ಇದೆ. ಅಫಿಷಿಯಲ್ ಆಗಿ ಆಪಲ್ನವರೆಲ್ಲೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಒಟ್ಟಿನಲ್ಲಿ ಅವ್ರದ್ದೊಂದು ಲಾಂಚಿಂಗ್ ಈವೆಂಟ್ ಇದೆ. ಈ ಲಾಂಚಿಂಗ್ ಈವೆಂಟಲ್ಲಿ ಐಫೋನ್ 17e ಮೋಸ್ಟ್ಲಿ ಅವ್ರು ಲಾಂಚ್ ಮಾಡ್ತಾರೆ. ಸೊ ಇದರಲ್ಲಿ OLED ಡಿಸ್ಪ್ಲೇ ಇರುತ್ತೆ, 60 Hz ಡಿಸ್ಪ್ಲೇ ಅಂತೆ. ನೋಡೋದಕ್ಕೆ ಸೇಮ್ ಐಫೋನ್ 15 ರೀತಿ ಇರುತ್ತಂತೆ. ಡೈನಮಿಕ್ ಐಲ್ಯಾಂಡನ್ನು ಈ ಸಲ ಈ ಐಫೋನ್ 17e ಕೊಡ್ತಾ ಇದ್ದಾರೆ. ಬಯೋನಿಕ್ A19 ಚಿಪ್ಪು, ಒಳ್ಳೆಯದು ಲೇಟೆಸ್ಟ್ ಚಿಪ್ಪು. 48 MP ಕ್ಯಾಮ್ರಾ, ಸಿಂಗಲ್ ಕ್ಯಾಮ್ರಾ ಮೋಸ್ಟ್ಲಿ ಅಂತ ಕಾಣುತ್ತೆ. ವಿತ್ ಮ್ಯಾಕ್ಸೇಫ್ ಬರ್ತಾ ಇದೆ. ಮತ್ತು ಆಪಲ್ ಅವ್ರದ್ದೇ C1X ಮಾಡೆಮನ್ನು ಈ ಫೋನಲ್ಲಿ ಯೂಸ್ ಮಾಡ್ತಾರಂತೆ. ಅಪ್ರಾಕ್ಸಿಮೇಟ್ಲಿ ಒಂದು 60,000ಕ್ಕೆ ಇದು ಲಾಂಚ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಕಳೆದ ವರ್ಷದ ಫೋನು ಕೂಡ ಸಿಮಿಲರ್ ಇದರಲ್ಲೇ ಲಾಂಚ್ ಆಗಿತ್ತು. ಸೊ ಇದು ಕೂಡ ಒಂದು 60. ಗ್ಲೋಬಲ್ ಆಗಿ ಮಾರ್ಚ್ 5ನೇ ತಾರೀಕು ಇದು ಆ್ಯಕ್ಚುಲಿ ಲಾಂಚ್ ಆಗ್ತಿರೋದು. ನಮ್ಮ ದೇಶದಲ್ಲಿ ಸ್ವಲ್ಪ ಆಮೇಲೆ ಆಗ್ಬೋದೇನೋ, ಆಯಿತಾ. ಸೊ ಒಟ್ಟಿನಲ್ಲಿ ಈ ಫೋನು ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥ ನಥಿಂಗ್ ಫೋನ್ 4A ಸೀರೀಸು. 2 ಫೋನು ಈ ಮಾರ್ಚ್ ತಿಂಗಳಲ್ಲೇ ಲಾಂಚ್ ಆಗ್ತಾ ಇದೆ. ನಥಿಂಗ್ ಫೋನ್ 4A ಮತ್ತು 4A Pro ಅಂತ. ಫಸ್ಟ್ 4A ಬರುತ್ತೆ, ಅದಾಗಿ ಕೆಲವು ದಿನಗಳಿಗೆ, ಒಂದು 15 ದಿನ ಆದಮೇಲೆ 4A Pro ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ಈ ಫೋನಲ್ಲಿ ನಮಗೆ LTPS AMOLED ಡಿಸ್ಪ್ಲೇ ಇರುತ್ತೆ, 120 Hz ರಿಫ್ರೆಶ್ ರೇಟು. ಸೊ ಫ್ರಂಟ್ ಟು ಬ್ಯಾಕ್ 2 ಸಹ ಗೊರಿಲ್ಲಾ ಗ್ಲಾಸ್ 5 ಪ್ರೊಡಕ್ಷನ್ ಅಂತೆ. UFS 3.1 ಸ್ಟೋರೇಜು, LPDDR4X ರ್ಯಾಮು. 30,000 ರೇಂಜಲ್ಲಿ ಲಾಂಚ್ ಆಗೋ ಫೋನಾಗೆ 4X ಅಂದರೆ ಕಡಿಮೆ ನಂಗೆ ಅನ್ನಿಸ್ತಂಗೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್, ಸ್ವಲ್ಪ ಕಡಿಮೆ ಪವರ್ ಇರುವಂಥ ಫೋನು. 50 MP ಕ್ಯಾಮ್ರಾ ಆಲ್ ಓವರ್ ಎಲ್ಲ, ಅಂದರೆ ವೈಡ್ ಆ್ಯಂಗಲ್ ಪ್ರತಿಯೊಂದು ಕೂಡ 50 MP ಇರುತ್ತಂತೆ. 5,000 mAh ಕೆಪಾಸಿಟಿ ಬ್ಯಾಟ್ರಿ. 5,000 ಅಂದರೆ ಜೋಕ್ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ. 60 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತಂತೆ. ನಂಗೆ ಅನ್ನಿಸ್ತಂಗೆ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಅವ್ರು ಕೊಡೋದಿಲ್ಲ. ಸೊ ಈ ಫೋನು, ಈ ನಥಿಂಗ್ ಫೋನ್ 4A 30,000, 4A Pro ಮೋಸ್ಟ್ಲಿ 35,000ಕ್ಕೆ ಲಾಂಚ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ಇದು ಕೂಡ ಮಾರ್ಚ್ 5ಕ್ಕೆ ಲಾಂಚ್ ಆಗ್ತದೆ. ಅನ್ಬಾಕ್ಸಿಂಗ್ ಮಾಡ್ತೀನಿ, ವೆಯ್ಟ್ ಮಾಡಿ. ನೆಕ್ಸ್ಟು ಮೋಟೋರೋಲಾ ಕಡೆಯಿಂದ ಮೋಟೋರೋಲಾ ಎಡ್ಜ್ 70 ಫ್ಯೂಷನ್ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇದೆ. 144 Hz 1.5K ರೆಸೊಲ್ಯೂಷನ್ ಹೊಂದಿರುವಂಥ OLED ಡಿಸ್ಪ್ಲೇ ಅಂತೆ. ಸೊ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಸೇಮ್ ನಥಿಂಗ್ ಫೋನ್ಲಿರೋ ಪ್ರೊಸೆಸರ್ ಇದಕ್ಕೆ ಹಾಕಿದ್ದಾರೆ. 7,000 mAh ಕೆಪಾಸಿಟಿ ಬ್ಯಾಟ್ರಿ. ಸೊ 68 ವ್ಯಾಟಿನ ಚಾರ್ಜಿಂಗು, 50 MP ಮೈನ್ ಕ್ಯಾಮ್ರಾ ಎಲ್ಲ ಇದೆಯಂತೆ. ಇದು ಕೂಡ ಅಪ್ರಾಕ್ಸಿಮೇಟ್ಲಿ ಅಂಡರ್ 30,000 ಅಂತೂ ಗ್ಯಾರಂಟಿ. 30,000 ರೂಪಾಯಿ ಒಳಗೆ ಲಾಂಚ್ ಆಗುತ್ತೆ. ನನ್ನ ಪ್ರಕಾರ ಒಂದು 28, 29, 25ಕ್ಕೆಲ್ಲ ಲಾಂಚ್ ಆಗಿಬಿಟ್ರೆ ಫುಲ್ ಖುಷಿ ಆಗುತ್ತೆ ನನಗೆ. 25ಕ್ಕೆ ಮಾಡಲಿ ಅಂತ ಅಂದುಕೊಳ್ಳೋಣ. ಒಟ್ಟಿನಲ್ಲಿ 100% ಅಂಡರ್ 30K ಅಂತ ಹೇಳಲಾಗ್ತಾ ಇದೆ.
ಇದು ಮಾರ್ಚ್ 6ನೇ ತಾರೀಕು ಲಾಂಚ್ ಆಗುತ್ತೆ. ಇದು ಕೂಡ ಅನ್ಬಾಕ್ಸಿಂಗ್ ಬರುತ್ತೆ, ವೆಯ್ಟ್ ಮಾಡಿ, ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇನ್ನು ಐಕು ಕಡೆಯಿಂದ ಒಂದು Z ಸೀರೀಸಲ್ಲಿ ಹೊಸ ಫೋನ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ, Z11X ಅಂತ. ಸೊ ಇದು ಅಪ್ರಾಕ್ಸಿಮೇಟ್ಲಿ 20-25 ಸಾವಿರ ಅಂತ ಹೇಳ್ತಾ ಇದ್ದಾರೆ, 20-25 ಸಾವಿರ ರೇಂಜು. ಮಾರ್ಚ್ 12ಕ್ಕೇನೋ ಲಾಂಚ್ ಆಗುತ್ತಂತೆ. ಫುಲ್ HD ಪ್ಲಸ್ 120 ಹರ್ಟ್ಸಿಂದು ಡಿಸ್ಪ್ಲೇ, 6,500 mAh ಕೆಪಾಸಿಟಿ ಅಂತಾರೆ. ಇನ್ನೊಂದು ಕಡೆ 9,000 mAh ಕೆಪಾಸಿಟಿ ಅಂತಲೂ ಕೂಡ ಅಂತಾರೆ, ಕನ್ಫರ್ಮ್ ಇಲ್ಲ. ಸೊ ಫಾಸ್ಟ್ ಚಾರ್ಜರ್ ಇರುತ್ತಂತೆ, 50 MP ಕ್ಯಾಮ್ರಾ. ಸ್ಪೆಸಿಫಿಕೇಷನ್ ಅಷ್ಟು ರಿವೀಲ್ ಆಗಿಲ್ಲ, ಒಟ್ಟಿನಲ್ಲಿ ಫೋನ್ ಲಾಂಚ್ ಆಗಬಹುದು. ಇನ್ನು ಸ್ಯಾಮ್ಸಂಗ್ ಎಂದು ಕನ್ಫರ್ಮ್ M17E ಬರ್ತಾ ಇದೆ. ಸೊ ಇದು ರೀಬ್ರ್ಯಾಂಡೆಡ್ ಮೋಸ್ಟ್ಲಿ A07 ಅಥವಾ F17E ಒಟ್ಟಿಗೆ ಗೊತ್ತಿಲ್ಲ, ಯಾವುದೋ ಒಂದು ರೀಬ್ರ್ಯಾಂಡ್ ಇರ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಪ್ರೈಸ್ ವೈಸು ತುಂಬ ಯೋಚನೆ ಮಾಡಿ ಪ್ರೈಸನ್ನು ಫಿಕ್ಸ್ ಮಾಡ್ತಿರೋ ಥರ ಇದೆ ಸ್ಯಾಮ್ಸಂಗ್ ಅವರು. ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 6300 ಪ್ರೋಸೆಸರು, 8GB ರ್ಯಾಮು, ಸೊ OS 6 ವರ್ಷ ಎಲ್ಲ ಕೊಡ್ತಾ ಇದ್ದಾರೆ ಒಟ್ಟಲ್ಲಿ. ಸೊ ನೋಡೋಣ, 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಸೊ ಅಂಡರ್ 20K ಅಂತ ಹೇಳ್ತಾ ಇದ್ದಾರೆ. ನಂಗೆ ಅನ್ನಿಸ್ದಂಗೆ ಒಂದು 17 ಲಾಂಚ್ ಆಗ್ಬೋದೇನೋ, ನೋಡೋಣ ಸ್ಪೆಸಿಫಿಕೇಷನ್ ಹೆಂಗಿರುತ್ತೆ ಅಂತ. ಸೊ ಇದು ಕೂಡ ಒಟ್ಟಿನಲ್ಲಿ ಕನ್ಫರ್ಮ್ ಮಾರ್ಚಿಗೆ ಲಾಂಚ್ ಆಗುತ್ತೆ. ಸೊ ಜೊತೆಗೆ ಗ್ಯಾಲಕ್ಸಿ A37 ಮತ್ತು A57 ಇದು ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಪೆಕ್ಯುಲೇಷನ್, ಕನ್ಫರ್ಮ್ ಇಲ್ಲ. ಮೋಸ್ಟ್ಲಿ ಕೊನೆಗೆ ಲಾಂಚ್ ಆಗಬಹುದು ಏನೋ, ಆಯಿತಾ. ಸೊ ಇದ್ರದ್ದು ಕೂಡ ಅಷ್ಟಾಗಿ ಸ್ಪೆಸಿಫಿಕೇಷನ್ ಲೀಕ್ ಆಗಿಲ್ಲ. ಈ ಫೋನ್ಗಳಲ್ಲಿ ಬರೀ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. A57 6.6 ಇಂಚು, A37 6.7 ಇಂಚ್ ಅಂತೆ. 120 ಹರ್ಟ್ಸಿಂದ AMOLED ಡಿಸ್ಪ್ಲೇ, ಫುಲ್ HD ಪ್ಲಸ್ಸು, 12 MP ಸೆಲ್ಫಿ ಕ್ಯಾಮ್ರಾ, ಈ ಥರ ಕೆಲವೊಂದು ಸ್ಪೆಸಿಫಿಕೇಷನ್ ಬಂದಿದೆ, ಫುಲ್ ಕಂಪ್ಲೀಟ್ ಬಂದಿಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ಈ ಫೋನು 35,000-40,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. A37 ನಂಗೆ ಅನ್ನಿಸ್ದಂಗೆ ಒಂದು 30, A57 40ಕ್ಕೆ ಲಾಂಚ್ ಆಗುತ್ತೆ ಅಂತ ಅನಿಸುತ್ತೆ, ನೋಡೋಣ. ಸ್ಯಾಮ್ಸಂಗ್ A ಸೀರೀಸ್ ಆಲ್ರೆಡಿ ಜಾಸ್ತಿ ಇತ್ತು, ಇನ್ನು ಈ ವರ್ಷ ರ್ಯಾಮ್ ಚಿಪ್ ಶಾರ್ಟೇಜ್ ಆದಮೇಲೆ ಇನ್ನೂ ಜಾಸ್ತಿ ಆಗುತ್ತೇನೋ. ನೆಕ್ಸ್ಟು ವಿವೋ T5X, ತುಂಬ ಜನ ವೆಯ್ಟ್ ಮಾಡ್ತಾರೆ ಈ ಫೋನಿಗೆ. ಸೊ ಇದು ಮೋಸ್ಟ್ಲಿ Z11X ಇಂದು ರೀಬ್ರ್ಯಾಂಡ ಏನೋ ಗೊತ್ತಿಲ್ಲ. ಸೊ T5X ತುಂಬ ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡ್ತಾರೆ, ಆಯಿತಾ. ಸ್ಪೆಸಿಫಿಕೇಷನ್ ಹಂಗೆ ಇರುತ್ತೆ. ಇದರಲ್ಲಿ 7200 mAh ಕೆಪಾಸಿಟಿ ಬ್ಯಾಟ್ರಿ, ಡೈಮೆನ್ಸಿಟಿ 7400, ಟರ್ಬೋ ಪ್ರೋಸೆಸರ್ ಅಂತೆ. ಸೊ ಇದು ಅರೌಂಡ್ 25,000 ಅಂತೆ. 25,000ಕ್ಕೆ ಸ್ವಲ್ಪ ಬೆಲೆ ಜಾಸ್ತಿನೇ ಆಯ್ತು ನಂಗೆ ಅನ್ನಿಸ್ದಂಗೆ. 20,000 ಅಂದರೆ ಒಟ್ಟಿಗೆ ಇದು ಮಾರ್ಚ್ ಮಧ್ಯ ಅಷ್ಟರಲ್ಲಿ ಲಾಂಚ್ ಆಗುತ್ತಂತೆ. ಸ್ಪೆಸಿಫಿಕೇಷನ್ ಎಲ್ಲ ಸ್ಪೆಕ್ಯುಲೇಟೆಡ್, ಇನ್ನೂ ಕನ್ಫರ್ಮ್ ಇಲ್ಲ. ಒಟ್ಟಿನಲ್ಲಿ ಲಾಂಚ್ ಅಂತೂ ಆಗುತ್ತೆ. ಇನ್ನೊಂದು ರಿಯಲ್ಮಿ ಇದು ಕೂಡ ಕನ್ಫರ್ಮ್ ಲಾಂಚು, ಅನ್ಬಾಕ್ಸಿಂಗ್ ಮಾಡ್ತೀನಿ. C83 5G ಅಂತ. ಎಷ್ಟು C ಸೀರೀಸ್ ಲಾಂಚ್ ಆಗುತ್ತೋ ಕನ್ಫ್ಯೂಷನ್ ಇರೋದು ಅಂತಾರೆ ನಂಬರು, C83 5G. ಸೊ ಇದ್ರ ಸ್ಪೆಸಿಫಿಕೇಷನ್ನು ಓಕೆ, IPS ಡಿಸ್ಪ್ಲೇ ಇದೆ, LCD HD ಪ್ಲಸ್ಸು, 120 Hz ರಿಫ್ರೆಶ್ ರೇಟು, ಮೀಡಿಯಾಟೆಕ್ ಡೈಮೆನ್ಸಿಟಿ ಎಂಟ್ರಿ ಲೆವೆಲ್ 6300 ಪ್ರೋಸೆಸರ್, 50 MP ಮೇನ್ ಸೆನ್ಸರ್, 7000 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇದೆ. ಸೊ ನಂಗೆ ಅನ್ನಿಸ್ದಂಗೆ ಈ ಫೋನು ಸ್ಪೆಸಿಫಿಕೇಷನ್ ನೋಡಿದ್ರೆ ಒಂದು 12,000ಕ್ಕೆ ಲಾಂಚ್ ಆಗಬೇಕು. ಅದ್ರ ಮೇಲೆ ಲಾಂಚ್ ಆದರೆ ಗೊತ್ತಿಲ್ಲ, 12,000 ಜಾಸ್ತಿ ಮ್ಯಾಕ್ಸಿಮಮ್, ಅಂದರೆ 12,000-13,000, ಅದ್ರ ಮೇಲಂತೂ ಇಲ್ಲ. ಸೊ ಇದು ಈ ವಾರನೇ ಲಾಂಚ್ ಆಗುತ್ತೆ, ಫಸ್ಟ್ ವೀಕ್ ಆಫ್ ಮಾರ್ಚಲ್ಲಿ ಲಾಂಚ್ ಆಗುತ್ತೆ. ಸೊ ಇದಿಷ್ಟು ಕೆಲವೊಂದು ಇಂಟ್ರೆಸ್ಟಿಂಗ್ ಫೋನ್ಗಳ ಪರಿಚಯ. ಇನ್ನೂ ಬೇರೆ ಬೇರೆ ಫೋನ್ಗಳು ಕೂಡ ಲಾಂಚ್ ಆಗ್ತಾ ಇದೆ. ಸೊ ಇದಿಷ್ಟು ನಂಗೆ ಅನ್ನಿಸ್ದಂಗೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂಥ ಫೋನ್ಗಳು, ಆಯಿತಾ. ಸೊ ಎಲ್ಲ ಚೆನ್ನಾಗಿರುವಂಥ ಫೋನ್ಗಳೇ ಇದ್ದಾವೆ ಆಲ್ಮೋಸ್ಟು. ನಾನು ತುಂಬ ಎಕ್ಸೈಟ್ ಆಗಿರೋದು ಆಪಲ್ದು 17E, ನಥಿಂಗ್ ಅವ್ರದ್ದು, ಮತ್ತು ಮೋಟ್ರೋಲಾದು, ಮತ್ತು ಐಕೂದು ಓಕೆ, ನೋಡೋಣ. ಮತ್ತು T5Xಗೂ ಕೂಡ ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಫೋನ್ನ ಪರ್ಚೇಸ್ ಮಾಡೋದು, ಅದರಲ್ಲೂ ಕೂಡ ಆಫ್ಲೈನ್ ಸ್ಟೋರ್ಗಳಲ್ಲಿ. ಸೊ ಇದಿಷ್ಟು ಈ ವಿಡಿಯೋ. ಸೊ ನೋಡ್ರಪ್ಪ, ಫೋನ್ ತಗೋಬೇಕು ಅನ್ನೋರು, ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ ವೆಯ್ಟ್ ಮಾಡಿ, ಅದಕ್ಕೆ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.